ನೀವೇನಾದ್ರೂ ತೂಕ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡಿದೀರಾ? ನಾನು ಅನ್ನ ಬಿಟ್ಬಿಟ್ಟಿದ್ದೀನಿ, ಸಕ್ಕರೆ ಏನು ತಿಂತಾನೆ ಇಲ್ಲ, ಪ್ರತಿದಿನ ವಾಕಿಂಗ್ ಮಾಡ್ತೀನಿ, ರಾತ್ರಿ ಊಟ ಬಿಟ್ಟಿದ್ದೀನಿ, ಆದ್ರೂ ಕೂಡ ನನ್ನ ತೂಕ ಕಡಿಮೆ ಆಗ್ತಿಲ್ವಲ್ಲ ಡಾಕ್ಟ್ರೇ ಅಂತ ನನಗೆ ಹಲವಾರು ಜನ ಕೇಳ್ತಿರ್ತಾರೆ. ಅಂದ್ರೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ನಮ್ಮ ತೂಕ ಕಡಿಮೆ ಮಾಡೋದು ಅಷ್ಟೊಂದು ಕಷ್ಟನಾ? ಕೆಲವೊಮ್ಮೆ ಹೌದು, ಕೆಲವೊಮ್ಮೆ ಇಲ್ಲ. ನಾವು ಆರೋಗ್ಯಕರ ಅಂತ ಅನ್ಕೊಂಡು ಎಷ್ಟೊಂದು ಹೆಲ್ದಿ ಫುಡ್ಸ್ ಅಂತ ಅದನ್ನ ಪೋರ್ಷನ್ನೇ ಜಾಸ್ತಿ ತಿಂದ್ಬಿಡ್ತೀವಿ. ಬೆಳಗ್ಗೆ ಅರ್ಧ ಗಂಟೆ ವಾಕಿಂಗ್ ಮಾಡ್ಬಿಟ್ಟು ತುಂಬಾ ಹೊತ್ತು ಕೂತ್ಕೊಂಡೇ ಕಳೆದ್ಬಿಡ್ತೀವಿ. ನಮ್ಗೆ ಆರೋಗ್ಯಕರ ಅಂತ ಫ್ರೂಟ್ ಜ್ಯೂಸು ಅಥವಾ ಟೀ ಕಾಫಿಗೆ ಸಕ್ಕರೆ ಹಾಕೊಂಡು ಪದೇ ಪದೇ ಕುಡಿತಾ ಇರ್ತೀವಿ. ಸರಿಯಾದ ಪರಿಕಲ್ಪನೆ ಇಟ್ಕೊಂಡು, ಸರಿಯಾದ ಕಾನ್ಸೆಪ್ಟ್ ಇಟ್ಕೊಂಡು, ಯಾವ ಫಾರ್ಮುಲಾದಿಂದ ನನಗೆ ಖುದ್ದಾಗಿ 4 ತಿಂಗಳಲ್ಲಿ 12 kg ಕಡಿಮೆ ಮಾಡಕ್ ಸಾಧ್ಯ ಆಯ್ತು, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಮ್ಮ ತೂಕವನ್ನ ಕಂಟ್ರೋಲ್ ಇಟ್ಕೊಂಡ್ರೆ ನಮ್ಮ ಮಂಡಿ ನೋವು, ಸೊಂಟ ನೋವು ಬರ್ದೇ ಇರೋ ರೀತಿಯಲ್ಲಿ, ಸಕ್ಕರೆ ಕಾಯಿಲೆ, BP ಕಾಯಿಲೆ, ಬೇರೆ ಹಾರ್ಟಿನ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಕೆ, ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಸಾಧ್ಯ. ಅದು ಎಲ್ಲರಿಗೂ ಗೊತ್ತು. ಹೇಗೆ ಇದನ್ನ ಸಾಧ್ಯಪಡಿಸಬಹುದು? ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ತೂಕ ಕಡಿಮೆ ಮಾಡಬೇಕು ಅಂದ್ರೆ ಬೇಕಾಗಿರುವಂತಹ ಒಂದು ರಹಸ್ಯ ಅಥವಾ ಒಂದು ಸತ್ಯವನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಮ್ಮ ದೇಹ ತೂಕ ಕಡಿಮೆ ಆಗ್ಬೇಕು ಅಂದ್ರೆ ನಾವು ಸಸ್ಟೈನ್ಡ್ ಕ್ಯಾಲರಿ ಡೆಫಿಸಿಟ್ ಅನ್ನ ಮೇಂಟೈನ್ ಮಾಡಬೇಕು. ಅರೆ ಏನಿದು ಸಸ್ಟೈನ್ಡ್ ಕ್ಯಾಲರಿ ಡೆಫಿಸಿಟ್? ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇಹ ಅನ್ನೋದು ಒಂದು ಬ್ಯಾಂಕ್ ಅಕೌಂಟ್ ಅಂತ ಅನ್ಕೊಳ್ಳಿ. ನೀವು ಪ್ರತಿದಿನ 100 ರೂಪಾಯಿ ಗಳಿಸ್ತಾ ಇದ್ದೀರಿ. ಖರ್ಚು ಎಷ್ಟು ಮಾಡ್ತೀವಿ? ಸರಿಯಾಗಿ ಮಾಡ್ತೀವೋ, ಹೆಚ್ಚು ಮಾಡ್ತೀವೋ, ಕಮ್ಮಿ ಮಾಡ್ತೀವೋ, ರೆಗ್ಯುಲರ್ ಆಗಿ ಅನ್ನೋದ್ರ ಮೇಲೆ ನಮ್ಮ ದೇಹ ತೂಕ ಎಷ್ಟಿರುತ್ತೆ, ಕಡಿಮೆ ಆಗುತ್ತಾ, ಹೆಚ್ಚಾಗುತ್ತೋ ಅನ್ನೋದು ಡಿಪೆಂಡ್ ಆಗುತ್ತೆ. ಇನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಉದಾಹರಣೆಗೆ, ನಾವು ತಿನ್ನುವಂತಹ ಆಹಾರ ಏನ್ ತಿಂತೀವೋ, ಏನ್ ಕುಡಿತೀವೋ ಅದೆಲ್ಲದು ನಮ್ಮ ದೇಹದ ಇನ್ಕಮ್ ಅಂತ ಅನ್ಕೊಳ್ಳಿ. ಆ ಬ್ಯಾಂಕ್ ಅಕೌಂಟಿಗೆ ಕಟ್ತಾ ಇರುವಂತಹ ದುಡ್ಡು. ದಿನ ನಾವು ಎಷ್ಟು ಕಟ್ತಾ ಇದೀವಿ? 100 ರೂಪಾಯಿನ ಕಟ್ತಾ ಇದೀವಿ ಅಂತ ತಿಳ್ಕೊಳ್ಳಿ. 100 ರೂಪಾಯಿ ಗಳಿಸಿ ನಾವು ಆ ಬ್ಯಾಂಕ್ ಅಕೌಂಟಿಗೆ ಕಟ್ತಾ ಇದೀವಿ. ಪ್ರತಿದಿನ ನಾನು 100 ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡ್ತಿದ್ದೀನೋ, ಕಡಿಮೆ ಖರ್ಚು ಮಾಡ್ತಿದ್ದೀನೋ ಅಂತ ನೋಡ್ಬೇಕು. ಉದಾಹರಣೆಗೆ, ನಾವು 120 ರೂಪಾಯಿ ಖರ್ಚು ಮಾಡ್ತಿದೀವಿ ಅಂತಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ದಿನದಿಂದ ದಿನಕ್ಕೆ ನಿಧಾನ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಕಟ್ಟುವಂತಹದ್ದು 100 ರೂಪಾಯಿ, ನಾವು ಖರ್ಚು ಮಾಡುವಂತಹದ್ದು 120 ರೂಪಾಯಿ. ಅಂದ್ರೆ ಈ 120 ರೂಪಾಯಿ ವಿತ್ಡ್ರಾ ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಬ್ಯಾಂಕ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಬದಲು ನಾನು ಕೇವಲ 80 ರೂಪಾಯಿ ಮಾತ್ರ ಖರ್ಚು ಮಾಡ್ತಾ ಇದ್ದೀನಿ, 100 ರೂಪಾಯಿ ದಿನ ಕಟ್ತಾ ಇದ್ದೀನಿ ಅಂತಂದ್ರೆ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಇನ್ನೂ ಸುಲಭವಾಗಿ, ನಾವು ಎಷ್ಟು ತಿಂತೀವಿ ಅದಕ್ಕಿಂತ ಹೆಚ್ಚು ನಮ್ಮ ಎನರ್ಜಿಯನ್ನ ಖರ್ಚು ಮಾಡಬೇಕು. ಶಕ್ತಿಯ ರೂಪದಲ್ಲಿ ನಾವು ತಿಂದಿರೋದನ್ನ ಕರಗಿಸ್ಕೋಬೇಕು. ಅದು ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಹೊಟ್ಟೆ ಬೊಜ್ಜಾಗಿ ಆ ತಿಂದಿರುವಂತಹ ಆಹಾರ ಮಾರ್ಪಾಡಾಗ್ತಾ ಹೋಗುತ್ತೆ. ಅವಾಗ ನಮ್ಮ ದೇಹ ತಕ್ಕೋ ಕಡಿಮೆ ಆಗಲ್ಲ, ಹೆಚ್ಚಾಗ್ತಾ ಹೋಗುತ್ತೆ. ಬಡ್ಡಿ ಸಮೇತ ಹೇಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಜಾಸ್ತಿ ಆಗುತ್ತೋ ಅದೇ ರೀತಿ ದೇಹದಲ್ಲೂ ಹೊಟ್ಟೆ ಬೊಜ್ಜು ಬಡ್ಡಿ ಸಮೇತ ಒಂದು ಸಣ್ಣ ಗಣಪತಿ ಹೊಟ್ಟೆಗೆ ಸ್ಟಾರ್ಟ್ ಆಗುತ್ತೆ. ನಿಧಾನವಾಗಿ ಎಲ್ಲ ಕಡೆ ಆ ಹೊಟ್ಟೆ ಬೊಜ್ಜು ನಮ್ಮ ದೇಹವನ್ನ ಒಳಗಿಂದ ಒಳಗೆ ತೊಂದರೆಗೆ ಈಡು ಮಾಡ್ತಾ ಹೋಗುತ್ತೆ. ಅದ್ರ ಬದಲು ನಾವು ರೆಗ್ಯುಲರ್ ಆಗಿ ಎಷ್ಟು ತಿಂತೀವೋ ಅದಕ್ಕಿಂತ ಹೆಚ್ಚು ಖರ್ಚು ಮಾಡುವಂಥದ್ದು. ಖರ್ಚು ತಿನ್ನೋದಂದ್ರೆ ನಾವು ಆಹಾರ ಏನ್ ತಿಂತೀವಿ, ಕುಡಿತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖರ್ಚು ಮಾಡೋದು ಏನ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ನಮ್ಮ ದೇಹದ ರೆಸ್ಟಿಂಗ್ ಮೆಟಬಾಲಿಸಮ್ ಅಂತ ಇರುತ್ತೆ. ಅಂದ್ರೆ ನಾವು ದಿನ ಉಸಿರಾಡ್ತಾ ಇರ್ತೀವಿ, ನಮ್ಮ ದೇಹದಲ್ಲಿ ಎಷ್ಟೊಂದು ಕ್ರಿಯೆಗಳು, ಅಂಗಾಂಗಗಳು ನಡೀತಾ ಇರುತ್ತೆ. ಅದಕ್ಕೂ ಕೂಡ ಶಕ್ತಿ ಬೇಕು. ಅದು ರೆಸ್ಟಿಂಗ್ ಮೆಟಬಾಲಿಸಮ್. ನೀವೇನು ಮಾಡಿದ್ರು ಅದು ಸ್ವಲ್ಪ ಖರ್ಚು ಆಗ್ತಾ ಇರುತ್ತೆ ಅಂತ. ಇನ್ನೊಂದು, ನಾವು ಓಡಾಡುವಂಥದ್ದು, ದಿನನಿತ್ಯದ ಕೆಲಸ ಮಾಡುವಂಥದ್ದು, ಮನೆಯಲ್ಲೇ ಓಡಾಡೋದು, ಆಫೀಸಿಗೆ ಹೋಗೋದು, ಬರೋದು, ಕೆಲಸ ಮಾಡೋದು, ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲೂ ಕೂಡ ಅದು ಖರ್ಚಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಎಕ್ಸಸೈಸ್ ಮಾಡುವಂಥದ್ದು, ವ್ಯಾಯಾಮ, ನಾವು ಎಷ್ಟು ಕರೆಕ್ಟ್ ಆಗಿ ವ್ಯಾಯಾಮಗಳನ್ನ ಮಾಡ್ತೀವೋ ಅದರಲ್ಲೂ ಕೂಡ ಎನರ್ಜಿ ಖರ್ಚಾಗ್ತಾ ಹೋಗುತ್ತೆ. ಸೊ ನಮ್ಮ ದೇಹದ ರೆಸ್ಟಿಂಗ್ ಮೆಟಬಾಲಿಸಮ್ ಜೊತೆಗೆ ನಮ್ಮ ದಿನನಿತ್ಯದ ಕೆಲಸಗಳು, ಆಮೇಲೆ ನಮ್ಮ ವ್ಯಾಯಾಮ, ಈ 3 ಸೇರಿ ನಾವು ಆ ಎನರ್ಜಿಯನ್ನ ಖರ್ಚು ಮಾಡಬೇಕು. ಸೊ ನಮ್ಮ ಗುರಿ ಏನು? ನಾವು ಎಷ್ಟು ಗಳಿಸ್ತೀವೋ ಅದಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕು ಅಂತ. ಈ ತರ ಯೋಚನೆ ಮಾಡಿದ್ರೆ ಅಷ್ಟು ಸುಲಭನಾ? ಖಂಡಿತ ಅಲ್ಲ. ನೀವು ಯೋಚನೆ ಮಾಡ್ಬೋದು, ನಾನು ಕಡಿಮೆ ಗಳಿಸ್ತೀನಿ ಅಂದ್ರೆ ನಾನು 100 ರೂಪಾಯಿ ಅಲ್ಲ, ಕೇವಲ 50 ರೂಪಾಯಿ, 40 ರೂಪಾಯಿ ಗಳಿಸ್ತೀನಿ, ನಾನು ಖರ್ಚು ಮಾಡೋದು 85 ರೂಪಾಯಿ ಅಂದ್ರೂ ದೇಹ ತೂಕ ಇಳಿಬೇಕಲ್ಲ ಅಂತ ಅನ್ಸುತ್ತೆ. ಅಂದ್ರೆ ನಾವು ಆಹಾರ ಬಿಟ್ಬಿಡೋದು ಇದು ಸೊಲ್ಯೂಷನ್ ಅಲ್ಲ. ಆಹಾರ ಕಡಿಮೆ ಮಾಡಬೇಕು, ಆದ್ರೆ ನಮ್ಮ ದೇಹದ ಅಂಗಾಂಗಗಳೆಲ್ಲ ಚೆನ್ನಾಗಿ, ಖುಷಿಯಾಗಿ, ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿ ಆಹಾರವನ್ನ ತಗೊಳ್ಳುವಂತದ್ದನ್ನ ಕಲ್ತ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲ ಅಂದ್ರೆ ನೀವು ಉಪವಾಸ ಮಾಡ್ಬೋದು, 1 ವಾರ, 2 ವಾರ, 1 ತಿಂಗಳ ತನಕ ಉಪವಾಸ ಮಾಡಿ ತೂಕ ಕಡಿಮೆ ಆಗ್ಬಿಡ್ಬೋದು. ಆಮೇಲೆ ನಿಮ್ಮ ದೇಹ ಅದನ್ನ ಸಸ್ಟೈನ್ ಮಾಡ್ಲಿಕ್ಕೆ ಆಗದೆ ಅದು ವೀಕ್ ಆಗ್ತಾ ಬರುತ್ತೆ, ತೊಂದರೆ ಆಗುತ್ತೆ. ಅವಾಗ ಬೇರೆ ಬೇರೆ ಸಮಸ್ಯೆಗಳು ಉಟ್ಕೊಳ್ಳುತ್ತೆ. ನೀವು ನಿಧಾನವಾಗಿ ಹೆಚ್ಚು ತಿನ್ನಕ್ ಶುರು ಮಾಡ್ತೀರಿ, 1-2 kg ಕಡಿಮೆ ಆಗಿದ್ದು ಮತ್ತೆ 8 kg ಜಾಸ್ತಿ ಆಗುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಆ ರೀತಿ ಆಗ್ಬಾರ್ದು ಅಂದ್ರೆ ನಮ್ಮ ದೇಹದಲ್ಲಿ ಆಹಾರವನ್ನ ಕರೆಕ್ಟ್ ಆಗಿ ಲಿಮಿಟ್ ಮಾಡಿ, ಸರಿಯಾದ ಪೋಷಕಾಂಶಗಳಿಂದ ಸೇರ್ಕೊಂಡು ಒಂದು ಲಿಮಿಟ್ ಅಲ್ಲಿ ತಗೊಂಡು ನಮ್ಮ ಖರ್ಚನ್ನ ಹೆಚ್ಚು ಮಾಡ್ಕೋತಾ ಹೋಗ್ಬೇಕು. ಹೇಗೆ ಇದನ್ನ ಅಚೀವ್ ಮಾಡೋದು? ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತಾ ಹೋಗೋಣ. ನಮ್ಮ ದೇಹ ತೂಕ ಸುಲಭವಾಗಿ ಸಸ್ಟೈನ್ ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಕಡಿಮೆ ಮಾಡ್ಕೋಬೇಕಂದ್ರೆ 7 ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡಬೇಕು.
ಮೊದಲನೇದು, ನಮ್ಮ ಪ್ಲೇಟ್ ಅಲ್ಲಿ ಏನ್ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಬಿಲ್ಡ್ ಯುವರ್ ಪ್ಲೇಟ್ ಕರೆಕ್ಟ್ಲಿ. ಅಂದ್ರೆ ನಾವು ಹೆಚ್ಚಿನ ಸಲ ನಾವು ತೂಕ ಕಡಿಮೆ ಮಾಡ್ಬೇಕು ಅಂದ್ರೆ ಏನ್ ಬಿಡಬೇಕು ಅಂತ ಯೋಚನೆ ಮಾಡ್ತೀವಿ. ಅನ್ನ ಬಿಡ್ಬೇಕಾ, ಕರೆದಿರುವಂತ ಆಹಾರ ಬಿಡ್ಬೇಕಾ, ಏನ್ ಬಿಡಬೇಕು, ಸ್ವೀಟ್ ಬಿಡ್ಬೇಕಾ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ಏನ್ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮ ಪ್ಲೇಟ್ ಸರಿಯಾಗಿ ಬಿಲ್ಡ್ ಮಾಡೋದನ್ನ ಕಲಿಬೇಕು. ಅಂದ್ರೆ ನಮ್ಮ ಆಹಾರದಲ್ಲಿ ಪೋಷಕಾಂಶಗಳು ಮುಖ್ಯವಾಗಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಕೊಬ್ಬಿನಾಂಶ, ನಾರಿನಂಶ ಮತ್ತು ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇರುತ್ತೆ. ಸೊ ಇದನ್ನ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬೇಕಾಗಿರೋದನ್ನ ನಾವು ಕೊಟ್ಟು ಕ್ಯಾಲರಿಗಳನ್ನ ಕಡಿಮೆ ಮಾಡಿ ನಮ್ಮ ಹೊಟ್ಟೆ ಸರಿಯಾಗಿ ತುಂಬುತ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ಕರೆಕ್ಟ್ ಟೈಮಿಗೆ ಆಹಾರ ತಗೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ಅಂದ್ರೆ ನಮ್ಮ ಪ್ಲೇಟ್ ಅಲ್ಲಿ ಸರಿಯಾಗಿ ಒಂದು ಸಲ ನಾವು ಪ್ಲೇಟ್ ತಗೊಂಡ್ವಿ ಅಂತಂದ್ರೆ ಅದರಲ್ಲಿ ಅರ್ಧ ಭಾಗ ಹೆಚ್ಚು ನಾರಿನಂಶ ಇರುವಂತಹ ಆಹಾರ, ಅದರಲ್ಲೂ ನಮಗೆ ಹೆಚ್ಚು ವಿಟಮಿನ್ಸ್ ಮಿನರಲ್ಸ್ ಸಿಗುವಂತಹ ಸೊಪ್ಪಿನ ಪದಾರ್ಥಗಳು, ಈ ರೀತಿ ಬೇರೆ ಬೇರೆ ನಾರಿನಂಶ ಹೆಚ್ಚಿರುವಂತಹ ಆಹಾರವನ್ನ ತಗೋಬೇಕು. ಸಲಾಡ್ ಅನ್ನ ತಿನ್ಬಹುದು, ಬೇರೆ ಬೇರೆ ರೀತಿ ಪಲ್ಯಗಳನ್ನ ಮಾಡ್ಕೊಂಡು ಕೋಸಂಬರಿ ಮಾಡ್ಕೊಂಡು ತಿನ್ನೋದನ್ನ, ಅಂದ್ರೆ ಅರ್ಧ ಭಾಗ ಅದಿರಬೇಕು. ಹಣ್ಣು ಸೊಪ್ಪು ತರಕಾರಿಯಿಂದ ಮಾಡಿರುವಂತದ್ದು. ಇನ್ನು ಕಾಲು ಭಾಗ ಪ್ರೋಟೀನ್ ಬೇಕು. ಸರಿಯಾಗಿ ನಮ್ಮ ಪ್ರೋಟೀನ್ ಅಂಶ ಕರೆಕ್ಟ್ ಆಗಿ ಪೂರೈಕೆ ಆದ್ರೆ ನಮ್ಮ ದೇಹ ಯಾವಾಗೂ ಶಕ್ತಿ ಕರೆಕ್ಟ್ ಆಗಿರುತ್ತೆ. ಇನ್ನು ಕಾಲು ಭಾಗ ಮಾತ್ರ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಶರ್ಕರ ಪಿಷ್ಟಗಳು ಇರಬೇಕು. ಸ್ವಲ್ಪ ಪ್ರಮಾಣ ಆರೋಗ್ಯಕರ ಕೊಬ್ಬಿನಂಶ ಇರಬೇಕು. ಈ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ದಕ್ಷಿಣ ಭಾರತದ ಆಹಾರ, ಊಟ ಏನ್ ಮಾಡ್ತೀವಿ ಅಂತ ಯಾರಾದ್ರೂ ಕೇಳ್ಬಿಟ್ರೆ ಏನು, ಅನ್ನ ಸಾರು ಮೊಸರು ಏನೋ ಒಂದು ಸ್ವೀಟ್ ಇರುತ್ತೆ, ಈ ತರ ಹೆಚ್ಚು ಹೇಳ್ತಾ ಹೋಗ್ತಾರೆ. ಸೊ ಹೀಗಿದ್ದಾಗ ಕಾರ್ಬೋಹೈಡ್ರೇಟ್ಸ್ ತುಂಬಾ ಜಾಸ್ತಿ ಇರುತ್ತೆ. ನಾವು ಕರೆದಿರುವಂತ ಆಹಾರ ಹೆಚ್ಚು ತಗೋತಾ ಇದೀವಿ. ಅದನ್ನ ಕಡಿಮೆ ಮಾಡಿದಾಗ ನಮ್ಮ ಕ್ಯಾಲರಿಗಳನ್ನ ಕಡಿಮೆ ಮಾಡಿ ಕಡಿಮೆ ಗಳಿಸ್ಲಿಕ್ಕೆ, ಹೊಟ್ಟೆ ತುಂಬಿ ನಾವು ಸಸ್ಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್ ಏನು, ನಾವು ಹೆಚ್ಚು ಮೂವ್ಮೆಂಟ್ ಮಾಡಬೇಕು. ಖರ್ಚು ಹೆಚ್ಚು ಮಾಡ್ತಾ ಹೋಗ್ಬೇಕು ದುಡ್ಡು ಅಂತ ಅವಾಗ ಹೇಳಿದಾಗೆ. ಹೆಚ್ಚು ಮೂವ್ಮೆಂಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ಬೋದು, ಸುಲಭವಾಗಿ ನಾವು ವಾಕಿಂಗ್ ಮಾಡ್ಬೋದು, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೋದು. ನಮ್ಮ ದೇಹದ ಬೇಸಿಕ್ ಮೆಟಬಾಲಿಕ್ ರೇಟ್ ಏನಿರುತ್ತೆ, ದಿನನಿತ್ಯ ಚಟುವಟಿಕೆ ಎಲ್ಲರೂ ಮಾಡ್ತಾರೆ. ಆದ್ರೆ ನಾವು ಇರುವಂತಹ ಬೊಜ್ಜನ್ನ, ಬ್ಯಾಂಕ್ ಅಕೌಂಟ್ ಅನ್ನ ಖರ್ಚು ಮಾಡಬೇಕು ಅಂತಂದ್ರೆ ಪ್ರತಿದಿನ ವಾಕಿಂಗ್ ಇಸ್ ಅ ಮ್ಯಾನ್ಸ್ ಬೆಸ್ಟ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿದಿನ ಅರ್ಧ ಗಂಟೆ ಆದ್ರೂ ಎಲ್ಲರೂ ಬ್ರಿಸ್ಕ್ ವಾಕಿಂಗ್ ಮಾಡಲೇಬೇಕು ಅಂತ ಹೇಳುತ್ತೆ. ಆದ್ರೆ ನಿಜವಾಗಿ ಎಷ್ಟು ಮಾಡ್ತಾ ಇದ್ದೀರಿ ನೀವು ಪ್ರಶ್ನೆ ಮಾಡಿ ನೋಡ್ಕೊಳ್ಳಿ. ಅದನ್ನ ಇನ್ನಷ್ಟು ಹೆಚ್ಚು ಮಾಡಿ ನೋಡಿ. ಅಂದ್ರೆ ಎಷ್ಟು ಮಾಡ್ತಾ ಇದೀರೋ ಅದಕ್ಕಿಂತ ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷ ನಿಮ್ಮ ದೇಹ ಹೇಗೆ ಕೇಳುತ್ತೋ ಅಷ್ಟನ್ನ ಪ್ರತಿದಿನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಬೆಳಗ್ಗೆ ಒಂದ್ ಸ್ವಲ್ಪ ಹೊತ್ತು, ಸಂಜೆ ಒಂದ್ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ. ಪ್ರತಿದಿನ ಊಟ ಆದ್ಮೇಲೆ ಸ್ವಲ್ಪ ವಾಕಿಂಗ್ ಮಾಡಿ. ಅದರಿಂದ ನಮ್ಮ ಪಚನ ಕ್ರಿಯೆ ಚೆನ್ನಾಗುತ್ತೆ, ನಮ್ಮ ದೇಹದ ಬೊಜ್ಜು ಕಡಿಮೆ ಮಾಡ್ಲಿಕ್ಕೂ ಅನುಕೂಲ ಆಗ್ತಾ ಹೋಗುತ್ತೆ. ಕೇವಲ ವಾಕಿಂಗ್ ಒಂದೇ ಸಾಕಾಗಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ದೇಹದಲ್ಲಿ ಇರುವಂತಹ ಎನರ್ಜಿಯನ್ನ ಖರ್ಚು ಮಾಡಬೇಕು ಅಂತಂದ್ರೆ ನಮ್ಮ ದೇಹದಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ದೇಹದಲ್ಲಿ ಮಾಂಸಖಂಡಗಳು ಅನ್ನೋದು ಇಂಜಿನ್ ಇದ್ದಾಗೆ. ನಾವು ತಿಂದಿರುವಂತಹ ಆಹಾರ ಎಲ್ಲದೂ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಸರಿಯಾಗಿ ಖರ್ಚು ಮಾಡಲಿಲ್ಲ ಅಂತಂದ್ರೆ ಅದು ಫ್ಯಾಟ್ ಆಗಿ, ಬೊಜ್ಜಾಗಿ ಶೇಖರಣೆ ಆಗುತ್ತೆ. ಖರ್ಚು ಮಾಡೋದು ನಮ್ಮ ದೇಹದಲ್ಲಿ ಮಾಂಸಖಂಡಗಳು ಗಟ್ಟಿಯಾಗಿದ್ದಾಗ. ಸೊ ನಮ್ಮ ದೇಹದಲ್ಲಿ ಮಾಂಸಖಂಡಗಳನ್ನ ಬಲಪಡಿಸುವಂತಹ ವ್ಯಾಯಾಮಗಳನ್ನ ನಾವು ಮಾಡಬೇಕು. ಕುರ್ಚಿ ಮೇಲೆ ಕುತ್ಕೊಂಡು ಹೇಳುವಂತಹದ್ದು, ಮೆಟ್ಲು ಹತ್ತೋದು ಇಳಿಯೋದು, ಸ್ಕ್ವಾಟ್ ಎಕ್ಸರ್ಸೈಸ್ ಮಾಡೋದು, ಲಂಜಸ್ ಮಾಡುವಂತಹದ್ದು, ಕರೆಕ್ಟ್ ಆಗಿ ಈ ಪ್ಲಾಂಕ್ ಎಕ್ಸರ್ಸೈಸ್ ಮಾಡೋದು, ಪೆಲ್ವಿಕ್ ಬ್ರಿಡ್ಜ್ ಎಕ್ಸರ್ಸೈಸ್, ಇದೆಲ್ಲ ಆರಾಮಾಗಿ ಸುಲಭವಾಗಿ ಎಲ್ಲರೂ ಮನೆಯಲ್ಲೇ ಇದ್ಕೊಂಡು ಯಾವ್ದು ಜಿಮ್ಮಿಗೆ ಹೋಗದೆ ಮಾಡ್ಲಿಕ್ಕೆ ಸಾಧ್ಯ ಇರುವಂತಹ ವ್ಯಾಯಾಮಗಳು. ಯಾರಿಗೆ ಅನುಕೂಲ ಇದೆಯೋ ಅವರು ಜಿಮ್ ಅಲ್ಲಿ ಅಥವಾ ಮನೆಯಲ್ಲೇ ಕೆಲವೊಂದಿಷ್ಟು ತೂಕಗಳನ್ನ ಇಟ್ಕೊಂಡು ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ ಇಟ್ಕೊಂಡು ವ್ಯಾಯಾಮ ಮಾಡೋದ್ರಿಂದನೂ ಕೂಡ ಆ ಎಕ್ಸ್ಟ್ರಾ ಕ್ಯಾಲರಿಗಳನ್ನ ಖರ್ಚು ಮಾಡ್ಬೋದು. ಬಟ್ ಎಲ್ಲಕ್ಕಿಂತ ಮುಖ್ಯ ಸಸ್ಟೈನ್ಡ್ ಆಗಿ ಮಾಡ್ಬೇಕು. ಒಂದಿನ 2 ದಿನ ಮಾಡದೆ ಏನೂ ಉಪಯೋಗ ಆಗ್ಲಿಲ್ಲ ಅಂತ ಬಿಡೋರೆ ಹೆಚ್ಚು. ಆ ರೀತಿ ಆಗದೆ ಇದ್ರೆ ಕಂಟಿನ್ಯೂಸ್ ಆಗಿ ಮಾಡುವಂಥದ್ದು ಬಹಳ ಮುಖ್ಯ. ಇದು ಎರಡನೇ ಮುಖ್ಯವಾದಂತಹ ಸ್ಟೆಪ್. ಮೂರನೇದು, ನಮ್ಗೆ ಗೊತ್ತಿಲ್ಲದೆ ಹೆಚ್ಚು ಕ್ಯಾಲರಿಗಳನ್ನ ನಾವು ಕುಡಿತಾ ಇರ್ತೀವಿ. ಅಂದ್ರೆ ಟೀ ಕಾಫಿಗೆ ಸಕ್ಕರೆ ಹಾಕೊಂಡು ಕುಡಿತೀವಿ, ಆರೋಗ್ಯಕರ ಅಂತ ಅನ್ಕೊಂಡು ಜ್ಯೂಸ್ಗಳನ್ನ ಕುಡಿತಾ ಇರ್ತೀವಿ. ನಾವು ಒಂದು ಕಿತ್ಲೆ ಹಣ್ಣು ತಿನ್ನೋದು ಹೇಗಿರುತ್ತೆ, 1 ಲೋಟ ಕಿತ್ಲೆ ಹಣ್ಣು ಜ್ಯೂಸ್ ಕುಡಿದ್ರೆ ಅದರಲ್ಲಿ 3 ರಿಂದ 4 ಹಣ್ಣು ತಿಂದಷ್ಟು ಸಕ್ಕರೆ ಹೋಗ್ಬಿಡುತ್ತೆ. ಸೊ ನಮ್ಗೆ ಗೊತ್ತಿಲ್ಲದೆ ಈ ಪಾನೀಯಗಳಲ್ಲಿ ನಾವು ಸಕ್ಕರೆಯನ್ನ ಹಾಕೊಂಡು ಕುಡಿತಾ ಇರ್ತೀವಿ. ಸೊ ನಾವು ಕುಡಿಯುವಂತಹ ಎಲ್ಲಾ ವಸ್ತುಗಳಲ್ಲೂ ಸಕ್ಕರೆ ಇಲ್ಲದೆ ಇರುವಂತಹದ್ದು, ತುಂಬಾ ಕಡಿಮೆ ಸಕ್ಕರೆ ಇರುವಂತಹ ವ್ಯವಸ್ಥೆಯನ್ನ ನಾವು ಕರೆಕ್ಟ್ ಕಲ್ಪಿಸ್ಕೊಂಡ್ರೆ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಕ್ಯಾಲರಿಗಳಿರಲ್ಲ, ಬೊಜ್ಜು ಕರಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇದು ಮೂರನೇ ಮುಖ್ಯವಾದಂತಹ ಸ್ಟೆಪ್. ಹೆಚ್ಚಿನ ಜನ ಇದನ್ನ ತಪ್ಪು ಮಾಡ್ತಾ ಇರುವಂತಹ ಸ್ಟೆಪ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. 4ನೇದು ಪೋರ್ಷನ್ ಕಂಟ್ರೋಲ್. ಅಂದ್ರೆ ನಾವು ತಿನ್ನುವಂತಹ ಪ್ರಮಾಣ ಕಡಿಮೆ ಆಗ್ಬೇಕು. ಈಗ ಡ್ರೈ ಫ್ರೂಟ್ಸ್ ಇದೆಲ್ಲ ತಗೊಂಡ್ರೆ ನಮ್ಮ ದೇಹಕ್ಕೆ ಒಳ್ಳೆ ಪೋಷಕಾಂಶ ಸಿಗುತ್ತೆ ಅಂತ ಹೇಳ್ಕೊಂಡು ತುಂಬಾ ಡ್ರೈ ಫ್ರೂಟ್ಸ್ ತಿಂದ್ಬಿಟ್ರೆ ಹೆಚ್ಚು ಕ್ಯಾಲರಿಗಳಾಗತ್ತೆ. ಬಿಳಿ ಅನ್ನಕ್ಕಿಂತ ಕೆಂಪಕ್ಕಿ ಅನ್ನ ಅಥವಾ ಕುಚಲಕ್ಕಿ ಅನ್ನ ಒಳ್ಳೇದು ಅಂತ ಯಾರೋ ಹೇಳಿದ್ರು, ಯಾವ್ದೋ ವಿಡಿಯೋ ನೋಡಿದೆ ಅಂತ ಹೇಳಿ ನಾನು ಕೆಂಪಕ್ಕಿ ಅನ್ನನೇ ಜಾಸ್ತಿ ತಿಂತಿದ್ದೀನಿ ಅಂತಂದ್ರೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಣ್ಣು ತುಂಬಾ ಒಳ್ಳೇದು, ಹಣ್ಣಲ್ಲಿ ತುಂಬಾ ಒಳ್ಳೆ ಪೋಷಕಾಂಶ ವಿಟಮಿನ್ಸ್ ಗಳು ಸಿಗುತ್ತೆ ಅಂತ ತುಂಬಾ ಹಣ್ಣು ತಿಂದ್ಬಿಟ್ರೆ ಅದು ಆಮೇಲೆ ಬೊಜ್ಜಾಗಿ ಶೇಖರಣೆ ಆಗ್ಬಿಡುತ್ತೆ.
ಸೊ ಅದಕ್ಕೋಸ್ಕರ ಯಾವುದೇ ಆಹಾರ ತಗೊಂಡ್ರು ಅದರ ಪೋರ್ಷನ್ ಎಷ್ಟು ಅಂತ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕು. ನಾವು ಪ್ಲೇಟ್ ಕಾನ್ಸೆಪ್ಟ್ ಅನ್ನ ನಾನು ಈಗಾಗಲೇ ಹೇಳಿದ್ದೀನಿ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಮಧ್ಯಾಹ್ನ ಊಟಕ್ಕೆ ಒಂದು ಮುಷ್ಟಿಯಲ್ಲಿ ಎಷ್ಟು ಅನ್ನ, ಅಕ್ಕಿ ಅಲ್ಲ, ಒಂದು ಮುಷ್ಟಿಯಲ್ಲಿ ಹಿಡಿಕೆಯಲ್ಲಿ ಎಷ್ಟು ಅನ್ನ ಇರುತ್ತೋ ಅಷ್ಟು ಅನ್ನ, ಅಷ್ಟೇ ತರಕಾರಿ ಸಾಂಬಾರು ಜೊತೆಗೆ ಪಲ್ಯ, ಕೆಲವೊಂದಿಷ್ಟು ಸಲಾಡ್, ಇದನ್ನ ತಿಂದ್ರೆ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಅನುಕೂಲ ಅಂತ ಹೇಳ್ಬೋದು. ಕೆಲವೊಬ್ರು ಏನ್ ಮಾಡ್ತಾರೆ, ಅನ್ನನೂ ತಿಂತಾರೆ, ಚಪಾತಿನೂ ತಿಂತಾರೆ. ಚಪಾತಿ ತಿಂದ್ರೆ ತೂಕ ಕಡಿಮೆ ಆಗುತ್ತೆ ಅನ್ನೋಂಥ ತಪ್ಪು ಕಲ್ಪನೆ ಇರುತ್ತೆ. ಅನ್ನ ಚಪಾತಿ ಎರಡೂ ಒಂದೇ, ಪ್ರಮಾಣ ಎಷ್ಟು ತಿಂತೀವಿ ಅನ್ನೋದು ಬಹಳ ಮುಖ್ಯ. ಸೊ ನೀವು ಒಂದ್ ಮುಷ್ಟಿ ಅನ್ನ ತಿಂತಾ ಇದೀರಿ ಅಂತಂದ್ರೆ 2 ಸಣ್ಣ ಚಪಾತಿ ಅದು ಸಮ ಅಂತ ಹೇಳ್ಬೋದು. ಚಪಾತಿ ತಿಂದ್ರೆ ಅನ್ನ ತಿನ್ಬಾರ್ದು, ಅನ್ನ ತಿಂದ್ರೆ ಚಪಾತಿ ತಿನ್ಬಾರ್ದು. ಒಂದ್ ಚಪಾತಿ ತಿಂತೀರಿ ಅಂದ್ರೆ ಅನ್ನ ಇಷ್ಟೇ ತಿನ್ಬೇಕು, ಅವಾಗ ಅನುಕೂಲ ಆಗುತ್ತೆ. ಬಟ್ ಹೆಚ್ಚು ತರಕಾರಿ, ಹೆಚ್ಚು ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದ್ರಿಂದ ಕ್ಯಾಲರಿಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಪೋರ್ಷನ್ ಕಂಟ್ರೋಲ್ ಬಹಳ ಮುಖ್ಯ. ಡ್ರೈ ಫ್ರೂಟ್ಸ್ ಎಷ್ಟು ತಿನ್ಬೇಕು, ನಮ್ಗೆ ಹಾಲು ಕುಡಿಬೇಕಂದ್ರೆ ಎಷ್ಟು ಕುಡಿಬೇಕು, ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಮುಂದೆ ಹೋದಾಗ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. 5ನೇ ಮುಖ್ಯವಾದಂತಹ ಅಂಶ ಏನು ಅಂತಂದ್ರೆ, ನಮ್ಗೆ ತೂಕ ಕಡಿಮೆ ಮಾಡ್ಬೇಕಲ್ಲ, ಉಪವಾಸ ಮಾಡಿದ್ರಾಯ್ತು, ಬೆಳಿಗ್ಗೆ ತಿಂಡಿ ನಾನು ಬಿಟ್ಬಿಡ್ತೀನಿ, ರಾತ್ರಿ ಊಟ ಬಿಟ್ಬಿಡ್ತೀನಿ ಅಂತ ಹೇಗೇಗೋ ಮಾಡ್ಕೊಂಡು ಅನ್ಸೈಂಟಿಫಿಕ್ ಆಗಿ, ಅವೈಜ್ಞಾನಿಕವಾಗಿ ಉಪವಾಸ ಮಾಡಕ್ ಹೋಗ್ಬಿಡ್ತಾರೆ. ಇದು ಸರಿಯಲ್ಲ. ಬೆಳಿಗ್ಗೆ ನಾವು ತಿಂಡಿ ಲೇಟ್ ಮಾಡ್ತಾ ಹೋದಂಗೂ ನಮ್ಮ ದೇಹದಲ್ಲಿ ಹಲವಾರು ಹಾರ್ಮೋನ್ಗಳು ಏರುಪೇರಾಗಿ ಆಮೇಲೆ ತಿಂದಿರುವಂತ ಆಹಾರ ಬೊಜ್ಜಾಗಿ ಶೇಖರಣೆ ಆಗುತ್ತೆ. ಆಮೇಲೆ ನಮ್ಗೆ ಹಸಿವು ಜಾಸ್ತಿ ಆಗುತ್ತೆ, ನಮಗೆ ಗೊತ್ತಿಲ್ಲದೆ ನಾವು ಹೆಚ್ಚು ತಿಂತಾ ಹೋಗ್ತೀವಿ. ಬೆಳಿಗ್ಗೆ ಎಲ್ಲ ನಾನು ಉಪವಾಸ ಮಾಡ್ತೀನಿ ಅಂತ ಅಂದ ತಕ್ಷಣ ರಾತ್ರಿ ಹೊತ್ತು ನನ್ಗೆ ಹಸಿವಾಗುತ್ತೆ, ರಾತ್ರಿ ಲೇಟಾಗಿ ಊಟ ಮಾಡಿದ್ರೆ ರಾತ್ರಿ ಏನೋ ಸ್ವೀಟ್ ತಿನ್ಬೇಕು ಅನ್ಸುತ್ತೆ, ತಿಂದ್ಬಿಟ್ರೆ ಅದು ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ. ಸೊ ಸರಿಯಾದ ರೀತಿಯಲ್ಲಿ ನಾವು ಕರೆಕ್ಟ್ ಟೈಮಿಗೆ ಊಟ ಮಾಡೋದು, ಬೆಳಿಗ್ಗೆ ತಿಂಡಿಯನ್ನ ಬಿಡದೇ ಇರುವಂಥದ್ದು, ಸ್ಕಿಪ್ ಮಾಡದೇ ಇರುವಂಥದ್ದು. ಹೆಂಗಸರು ತುಂಬಾ ಜನ ಮಾಡ್ತಾರೆ, ಕೆಲಸ ಆದ್ಮೇಲೆ ಮಾಡ್ತೀನಿ, ಸ್ನಾನ ಆದ್ಮೇಲೆ ಮಾಡ್ತೀನಿ, ಪೂಜೆ ಮಾಡಿದ್ಮೇಲೆ ಮಾಡ್ತೀನಿ, ಮನೇಲೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 12 ಗಂಟೆ ಆಗುತ್ತೆ, ನಾನು ಊಟನೇ ಬೆಳಿಗ್ಗೆ ತಿಂಡಿನೇ 1 ಗಂಟೆ ಮಾಡ್ಬಿಡ್ತೀನಿ ಅಂತ ಹಲವಾರು ಜನ ತಪ್ಪು ಮಾಡ್ತಿರ್ತಾರೆ. ಸೊ ಬೆಳಿಗ್ಗೆ ತಿಂಡಿ ಎದ್ದು 2 ರಿಂದ 3 ಗಂಟೆ ಒಳಗಡೆ ಆಗ್ಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಇರಬೇಕು. ಮಧ್ಯಾಹ್ನ ಊಟನೂ ಸ್ವಲ್ಪ ಕಡಿಮೆ ಮಾಡಿ, ಎಷ್ಟು ತಿಂತಾ ಇದ್ರೆ ಅದಕ್ಕಿಂತ ಕಡಿಮೆ ಮಾಡಿ. ರಾತ್ರಿ ಊಟ ತುಂಬಾ ಕಡಿಮೆ ಮಾಡಿಕೊಂಡು ಅನ್ನ ಚಪಾತಿ ಕಾರ್ಬೋಹೈಡ್ರೇಟ್ ಬಿಟ್ಟು ಕೇವಲ ಕೆಲವೊಂದಿಷ್ಟು ಫೈಬರ್ ಹೆಚ್ಚಿರುವಂತಹ, ಪ್ರೋಟೀನ್ ಇರುವಂತಹ ಆಹಾರವನ್ನ ತಗೊಳ್ಳುವಂಥದ್ದು ಒಳ್ಳೆಯದು. ಸೊ ಇದನ್ನ ಕರೆಕ್ಟ್ ಆಗಿ ಈ ತರ ಬ್ಯಾಲೆನ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀರಿ ಅಂತಂದ್ರೆ, ಅಂದ್ರೆ ನಾವು ತಿನ್ನುವಂತಹ ಸಮಯವನ್ನ ಕಡಿಮೆ ಮಾಡಿ ಹೆಚ್ಚು ಸಮಯ ಫಾಸ್ಟಿಂಗ್ ಮಾಡುವಂಥದ್ದು. ಅಂದ್ರೆ ಬೆಳಿಗ್ಗೆ ನೀವು 9 ಗಂಟೆಗೆ ತಿಂಡಿ ತಿಂತೀರಿ ಅಂದ್ರೆ ಸಂಜೆ 7 ಗಂಟೆಗೆ ನೀವು ರಾತ್ರಿ ಕೊನೆ ಊಟ ಮಾಡ್ತೀರಿ ಅಂದ್ರೆ ನಿಮ್ಮ ಈಟಿಂಗ್ ವಿಂಡೋ 10 ತಾಸು, ಉಳಿದ 14 ಗಂಟೆ ನಿಮ್ಮ ಫಾಸ್ಟಿಂಗ್ ವಿಂಡೋ. ಅದನ್ನ ನಿಧಾನವಾಗಿ ಒಂದು 15 ದಿನ 20 ದಿನ 1 ತಿಂಗಳು ಈ ತರ ಮಾಡಿ ನಿಧಾನ 1 ಗಂಟೆ ಮತ್ತೆ ಕಡಿಮೆ ಮಾಡ್ಬೋದು. ಅಂದ್ರೆ 7 ಗಂಟೆಗಿಂತ 6 ಗಂಟೆಗೆ ನನ್ನ ರಾತ್ರಿ ಊಟ ಮುಗೀತು ಅಂತ ಮಾಡಿದ್ರೆ ಅವಾಗ ನಮ್ಮ ದೇಹ ನಿಧಾನವಾಗಿ ಅಡ್ಜಸ್ಟ್ ಆಗುತ್ತೆ, ಹಾರ್ಮೋನ್ಗಳು ಕರೆಕ್ಟ್ ಆಗಿ ನಮಗೆ ದೇಹ ತೂಕ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. 6ನೇ ಮುಖ್ಯವಾದಂತಹ ಸ್ಟೆಪ್, ಪ್ರೋಟೀನ್ ಹೆಚ್ಚು ಬೇಕು. ನಮ್ಗೆ ಪ್ರೋಟೀನ್ ಎಷ್ಟು ಮುಖ್ಯ. ದಕ್ಷಿಣ ಭಾರತ ಶೈಲಿಯ ಆಹಾರ ಪದ್ಧತಿಯಲ್ಲಿ ನೀವು ಮಾಡ್ತಾ ಇರೋ ಆಹಾರದಲ್ಲಿ ದೊಡ್ಡ ತಪ್ಪು ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ, ಪ್ರೋಟೀನ್ ಕಡಿಮೆ ತಗೋತಿದ್ರಿ ಅಥವಾ ಪ್ರೋಟೀನ್ ಸರಿಯಾಗಿ ತಗೋತಾ ಇಲ್ಲ ಅಂತಂದ್ರೆ ಖಂಡಿತ ಅದು 100ಕ್ಕೆ 100 ನಿಜ ಆಗಿರುತ್ತೆ. ಯಾಕಂದ್ರೆ ನಮ್ಮ ದೇಹಕ್ಕೆ 1 ಗ್ರಾಮ್ ಕೆಜಿ ಬಾಡಿ ವೇಟಿಗೆ 1 ಗ್ರಾಮ್ ಪ್ರೋಟೀನ್ ಬೇಕೇ ಬೇಕು. ಅಂದ್ರೆ ನನ್ನ ತೂಕ 70 ಕೆಜಿ, 70 ಗ್ರಾಮ್ ಪ್ರೋಟೀನ್ ನಾನು ತಗೊಳ್ಳೇಬೇಕು. ಅದು ಆರೋಗ್ಯವಾಗಿರ್ಲಿಕ್ಕೆ, ನಾನು ದೇಹ ಗಟ್ಟಿಯಾಗಿರ್ಬೇಕಂದ್ರೆ 100-110 ಗ್ರಾಮ್ ತಗೋಬೇಕು. ಆದ್ರೆ ಸಾಮಾನ್ಯವಾಗಿ ಈ ದಕ್ಷಿಣ ಭಾರತದ ಆಹಾರ ಪದ್ಧತಿಯಲ್ಲಿ ನಾವು ಕೇವಲ 25 ರಿಂದ 30 ಗ್ರಾಮ್ ಹಬ್ಬ ಅಂದ್ರೆ ನಮ್ಗೆ ಅಷ್ಟು ಸಿಗ್ತಾ ಇರುತ್ತೆ. ಸೊ ಪ್ರತಿ ಆಹಾರದಲ್ಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟದಲ್ಲೂ 3 ಕಡೆಯಲ್ಲೂ ನಾನು ಕರೆಕ್ಟ್ ಆಗಿ ಪ್ರೋಟೀನ್ ಅನ್ನು ಪ್ರಯಾರಿಟೈಸ್ ಮಾಡಬೇಕು. ಕಾಳಿನ ಪದಾರ್ಥ, ಹಾಲಿನ ಪದಾರ್ಥಗಳು, ಜೊತೆಗೆ ಸೋಯಾ ಪ್ರಾಡಕ್ಟ್ಸ್, ಯಾರು ಎಗ್ ತಿಂತಾರೋ ಅವ್ರು ಎಗ್ ತಿನ್ಬಹುದು. ಸೊ ಈ ತರ ಹೆಚ್ಚು ಬೇಳೆಗಳನ್ನ ಹಾಕಿ ಮಾಡಿರುವಂತಹ ಸಾಂಬಾರು, ಬೇಳೆ ಕಾಳುಗಳನ್ನ ಹೆಚ್ಚು ತಗೊಳ್ಳೋದ್ರಿಂದ, ಕಾಳಿನ ಪಲ್ಯ, ಕಾಳಿನ ಸಾಂಬಾರು ಇದನ್ನ ತಗೊಳ್ಳೋದ್ರಿಂದ, ಈ ರೀತಿ ಮಾಡೋದ್ರಿಂದ ಪ್ರೋಟೀನ್ಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ತೂಕ ಕಡಿಮೆ ಮಾಡ್ಲಿಕ್ಕೆ ಇದು ಬಹಳ ಅನುಕೂಲಕರ. ಯಾಕಂದ್ರೆ ಮಾಂಸಖಂಡಗಳು ಗಟ್ಟಿ ಆಗುತ್ತೆ, ನಮ್ಮ ಹೊಟ್ಟೆಯಲ್ಲಿರುವಂತಹ ಬೊಜ್ಜನ್ನು ಕೂಡ, ದೇಹದಲ್ಲಿರುವಂತಹ ಬೊಜ್ಜನ್ನು ಕಡಿಮೆ ಮಾಡುತ್ತೆ, ನನಗೆ ಶಕ್ತಿ ಕೂಡ ಸಿಗುತ್ತೆ. ಸೊ ಬಹಳ ಸುಲಭವಾದಂತಹ ಸ್ಟೆಪ್ ಏನು, ಪ್ರೋಟೀನ್ ಅನ್ನು ಹೆಚ್ಚು ಮಾಡಿ. ಕೊನೆಯ ಮತ್ತು 7ನೇ ಸ್ಟೆಪ್, ಫೈಬರ್, ನಾರಿನಂಶವನ್ನ ಹೆಚ್ಚು ತಿಂತಾ ಹೋಗ್ಬೇಕು. ಹೆಚ್ಚು ಸೊಪ್ಪು, ಹಸಿರು ಸೊಪ್ಪು, ತರಕಾರಿಗಳನ್ನ, ಹಣ್ಣುಗಳನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿ ತಗೊಳ್ಳೋದ್ರಿಂದ ನಾರಿನಂಶ ನಮ್ಮ ಆಹಾರದಲ್ಲಿ ಯಾವಾಗಿರುತ್ತೋ, ನಾವು ತಿಂದಿರುವಂತ ಆಹಾರ ನಿಧಾನವಾಗಿ ದೇಹದಲ್ಲಿ ಅದು ಸಕ್ಕರೆ ನಿಧಾನವಾಗಿ ರಿಲೀಸ್ ಮಾಡ್ತಾ ಹೋಗುತ್ತೆ. ನಾರಿನಂಶ ಇಲ್ಲ, ಎಲ್ಲದೂ ರಿಫೈನ್ಡ್ ಆಹಾರ ತಗೋತಾ ಇದೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ಬ್ಲಡ್ ಅಲ್ಲಿ ಸಡನ್ ಆಗಿ ಬ್ಲಡ್ ಗ್ಲೂಕೋಸ್ ಹೆಚ್ಚಾಗುತ್ತೆ. ಅದು ಏನ್ ಮಾಡ್ಬೇಕು, ಎಲ್ಲೂ ಹೋಗಕ್ ದಾರಿ ಇಲ್ಲ ಅಂದ್ರೆ ಅದು ದೇಹ ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ. ಅಂದ್ರೆ ನೀವು ದುಡ್ಡು ಗಳಿಸಿದ್ದು ಎಲ್ಲೂ ಖರ್ಚು ಮಾಡ್ತಾ ಇಲ್ಲ ಅಂದ್ರೆ ಬ್ಯಾಂಕಿಗೆ ಕಟ್ಟಂಗಾಗುತ್ತೆ. ದಿನ ಖರ್ಚು ಮಾಡ್ತಾ ಇದ್ದೀರಿ, ನಿಮ್ಗೆ ಇಲ್ಲಿ ಅಲ್ಲಿ ಎಲ್ಲದಕ್ಕೂ ಖರ್ಚಿಗೆ ನೀವು ಹಂಚ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಹತ್ರ ದುಡ್ಡು ಉಳಿಯಲ್ಲ. ಆವಾಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಬರುತ್ತೆ, ನಿಮ್ಮ ದೇಹದ ತೂಕ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಸುಲಭ 7 ಸ್ಟೆಪ್ಸ್ ಅನ್ನ ನಾವು ಪ್ರತಿನಿತ್ಯ ಕರೆಕ್ಟ್ ಆಗಿ ಸಸ್ಟೈನ್ಡ್ ಆಗಿ ಫಾಲೋ ಮಾಡ್ಲಿಕ್ಕೆ ಆಗುವಂತ ಸ್ಟೆಪ್ ಅನ್ನು ಹೇಳ್ಕೊಟ್ಟಿದ್ದೀನಿ. ನಾನು ಯಾವ್ದು ಫಾಲೋ ಮಾಡಿ ನನಗೆ ಕೆಲಸ ಮಾಡಿದೆ, ವೈಜ್ಞಾನಿಕವಾಗಿ ಯಾವ್ದು ಸರಿ, ಅದನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ.
ಸೊ ನೀವು ಇದನ್ನ ಫಾಲೋ ಮಾಡ್ತೀರಿ ಅಂತ ಅನ್ಕೋತೀನಿ. ಇದೇ ರೀತಿ 21 ದಿನಗಳಲ್ಲಿ ಹೇಗೆ ತೂಕ ಕಡಿಮೆ ಮಾಡ್ಬೋದು ಅನ್ನುವಂತ ಒಂದು ಈಸಿಯಾಗಿ ಬ್ಯುಸಿ ಆಗಿರುವಂತಹ ವ್ಯಕ್ತಿಗಳು ಕೂಡ ಆರಾಮಾಗಿ ಮಾಡ್ಲಿಕ್ಕೆ ಆಗುವಂತಹ ಒಂದು ಕೋರ್ಸ್ ಅನ್ನ ನಾನು ಮಾಡಿದ್ದೀನಿ. ಆ ಕೋರ್ಸ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ತೂಕ ಕಡಿಮೆ ಮಾಡ್ಬೇಕು ಅಂದ್ರೆ ಆ ಕೋರ್ಸ್ ಅನ್ನ ಸೇರ್ಕೋಬಹುದು. 40 ವರ್ಷದ ನಂತರ ನಿಮ್ಮ ದೇಹದಲ್ಲಿ ಹಲವಾರು ಬದಲಾವಣೆ ಆಗ್ತಾ ಇರುತ್ತೆ. ಮುಖ್ಯವಾಗಿ ನಿಮ್ಮ ಮಂಡಿ ನೋವು ಹೆಚ್ಚಾಗುತ್ತೆ, ತೂಕ ಹೆಚ್ಚಿದ್ದು. ಸೊ ತೂಕನೂ ಕಡಿಮೆ ಮಾಡಬೇಕು, ಮಂಡಿ ನೋವು ಕಡಿಮೆ ಮಾಡ್ಕೋಬೇಕು. ಆರೋಗ್ಯವಾಗಿ ನಾನು 60, 70, 80 ವರ್ಷ ಆದ್ಮೇಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂದ್ರೆ ಏನೇನ್ ಮಾಡ್ಬೇಕು ಅಂತ ನಾನು ಇತ್ತೀಚೆಗೆ ಫ್ರೀ ಆಗಿ ಉಚಿತವಾಗಿ ಕನ್ನಡ ವೆಬಿನಾರ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟ್ರಾಂಗ್ ನೀಸ್ ಫಾರ್ ಲೈಫ್ ಅಂತ. ಅಂದ್ರೆ ನಿಮ್ಮ ಜೀವನದಾದ್ಯಂತ ಬಲಿಷ್ಠವಾದ ಮೊಣಕಾಲುಗಳನ್ನ ಹೇಗೆ ನೀವು ಇಟ್ಕೋಬಹುದು ಅಂತ. ಅದನ್ನ ನೀವು ಜಾಯಿನ್ ಆಗ್ಬೇಕು ಅಂತಂದ್ರೆ ಖಂಡಿತ ದಯವಿಟ್ಟು ಆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಇರುವಂತಹ ಲಿಂಕಿಗೆ ಒತ್ತಿ ರಿಜಿಸ್ಟರ್ ಮಾಡಿ. ನಿಮ್ಗೆ ಹಲವಾರು ವಿಷಯಗಳು ನಿಮ್ಮ ಆರೋಗ್ಯದ ಬಗ್ಗೆ ಉಚಿತವಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಮ್ಮ ಫ್ರೀ ಆಗಿ ನಾನು ಕಳಿಸ್ತಾ ಇರುವಂತಹ ಪ್ರತಿನಿತ್ಯ ವಾಟ್ಸ್ಆಪ್ ಟಿಪ್ಸ್ ಅನ್ನ ಆ ಗ್ರೂಪಿಗೆ ನೀವೇನು ಸೇರ್ಕೊಂಡಿಲ್ಲ ಅಂದ್ರೆ ಸೇರ್ಕೊಳ್ಳಿ. ಅದು ಕೂಡ ಆ ಲಿಂಕ್ ಕೂಡ ಕಮೆಂಟ್ ಅಲ್ಲಿ ಇರುತ್ತೆ. ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅಂತ ನಾನು ಯಾವಾಗೂ ಹೇಳ್ತಾ ಇರ್ತೀನಿ. ಆದ್ರೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ನಾವು ಜೀವನ ಸಾಗಿಸಿದಾಗ ಖುಷಿಯಿಂದ ನಾವು ದೇಹ ತೂಕನೂ ಕಡಿಮೆ ಮಾಡ್ಕೋಬಹುದು, ಆರೋಗ್ಯವಾಗೂ ಇರಬಹುದು, ಜೀವನವನ್ನ ಸಾರ್ಥಕವಾಗಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತು ಹೇಳ್ಕೊಟ್ಟಿರುವಂತಹ ಟಿಪ್ಸ್ ನಿಮ್ಗೆ ಅರ್ಥ ಆಯ್ತು, ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಹಂಚ್ಕೊಳ್ಳಿ. ಅಥವಾ ಯಾರಿಗೆ ದೇಹ ತೂಕ ಹೆಚ್ಚಿದೆಯೋ, ಅವ್ರ ತೂಕ ಕಡಿಮೆ ಮಾಡೋಕ್ಕೆ ಕಷ್ಟಪಡ್ತಿದಾರೋ ಅವ್ರ ಜೊತೆ ಅಟ್ಲೀಸ್ಟ್ 3 ಜನರ ಜೊತೆ ಹಂಚ್ಕೊಳ್ಳಿ. ಹಂಚ್ಕೊಂಡ ನಂತರ ನಾನು 3 ಜನರಿಗೆ ಹಂಚ್ಕೊಂಡಿದ್ದೀನಿ ಎಸ್ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರು ವಿಡಿಯೋನ ಕೊನೆ ತನಕ ನೋಡಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಎಷ್ಟು ಸೀರಿಯಸ್ ಆಗಿರ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗ್ತಾ ಬರುತ್ತೆ. ನೀವು ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಜವಾಬ್ದಾರಿ ತಗೋತೀರಿ ಅಂತ ನಾನು ಅನ್ಕೋತೀನಿ. ನಿಮ್ಮ ದೇಹದ ತೂಕ ಕೂಡ ಸರಿಯಾಗಿ ಇಟ್ಕೊಂಡು ಆರೋಗ್ಯವಾಗಿರಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.